ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ಆ, ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ವಿಷಯದಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದು ಕಾರಣ ನೀವು ಏನು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಒಂದು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾದ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ರಾಜ್ ಕುಟುಂಬದವರ ಬಗ್ಗೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದೆ. ಆ ಥರ ಮಾತಾಡಬಾರ್ದಾಗಿತ್ತು. ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಹಿಂದೆ ನಾನು ಇದೇ ಸಮಾಧಿ ವಿಚಾರದಲ್ಲಿ ನಾನು ನ್ಯಾಯ ಕೊಡಿ ಅಂತೇಳಿ ಸೌಜನ್ಯವಾಗಿ ಮಾತಾಡಿದಾಗ ಇದೇ ರಾಜ್ ಅಭಿಮಾನಿಗಳು ನನ್ನನ್ನು ಬಹಳ ಮಾತಾಡಿದರು, ಕೆಟ್ಟದಾಗಿ, ಇದಕ್ಕಿಂತ ತುಚ್ಛವಾಗಿ ಮಾತಾಡಿದರು. ಅದು ನನಗೆ ಮಾತಾಡಿದರೆ ನಾನು ತಡ್ಕೊಂತಿದ್ದೆ. ಅದು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ಮಾತಾಡಿದ್ದು ನನಗೆ ಈಗಲೂ ದುಃಖ ಇದೆ. ಆ ಮಾತುಗಳನ್ನು ನಾನು ಈಗಲೂ ಮರೀಲಿಕ್ಕಾಗಲ್ಲ. ಸೊ ಆ ಒಂದು ದ್ವೇಷದಿಂದ ನಾನು ಈ ಥರ ಮಾತಾಡದೆ. ಒಂದು, ಮತ್ತೆ ವಿಷ್ಣು ಅಪ್ಪಾಜಿ ಅವರ ಮೇಲಿರುವಂಥ ಅಪಾರವಾದ ಪ್ರೀತಿ, ಇದೆರಡೇ ಇದಕ್ಕೆ ಕಾರಣ ಐತೆ ಹೊರತು ಶಿವರಾಜ್ ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವರು ಇರ್ಬೋದು, ಅಥವಾ ರಾಜ್ ಕುಟುಂಬದಿಂದ ನನಗೆ ಏನು ಒಂದು ಸಾಸಿವೆಯಷ್ಟು ಅನ್ಯಾಯ ಆಗಿಲ್ಲ. ಸುಳ್ಳು ಹೇಳಬಾರ್ದು, ಅವರಿಂದ ನನಗೇನು ಅನ್ಯಾಯ ಆಗಿಲ್ಲ. ಈಗಲೂ ನಾನು ಹೇಳೋದೇನು ಅಂತಂದರೆ, ರಾಜ್ ಕುಟುಂಬದಲ್ಲಿ ಒಂದು ಮನವಿ, ದಯವಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅವರ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೋರಿಕೆ ಮತ್ತು ಕ್ಷಮೆ ಎರಡನ್ನೂ ಕೇಳ್ತಾ ಇದ್ದೇನೆ. ಕರ್ನಾಟಕದ ಜನತೆಯಲ್ಲಿ ನಾನು ಒಂದು ವಿಷಯದಲ್ಲಿ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದು ಕಾರಣ ನೀವು ಏನು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಒಂದು ವಿಷ್ಣುವರ್ಧನ್ ಅವರ ಸಮಾಧಿ ತೆರವಾದ ಒಂದು ವಿಚಾರದಲ್ಲಿ ನಾನು ಸ್ವಲ್ಪ ರಾಜ್ ಕುಟುಂಬದವರ ಬಗ್ಗೆ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದೆ. ಆ ಥರ ಮಾತಾಡಬಾರ್ದಾಗಿತ್ತು. ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಹಿಂದೆ ನಾನು ಇದೇ ಸಮಾಧಿ ವಿಚಾರದಲ್ಲಿ ನಾನು ನ್ಯಾಯ ಕೊಡಿ ಅಂತೇಳಿ ಸೌಜನ್ಯವಾಗಿ ಮಾತಾಡಿದಾಗ ಇದೇ ರಾಜ್ ಅಭಿಮಾನಿಗಳು ನನ್ನನ್ನು ಬಹಳ ಮಾತಾಡಿದರು, ಕೆಟ್ಟದಾಗಿ, ಇದಕ್ಕಿಂತ ತುಚ್ಛವಾಗಿ ಮಾತಾಡಿದರು. ಅದು ನನಗೆ ಮಾತಾಡಿದರೆ ನಾನು ತಡ್ಕೊಂತಿದ್ದೆ. ಅದು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ಮಾತಾಡಿದ್ದು ನನಗೆ ಈಗಲೂ ದುಃಖ ಇದೆ. ಆ ಮಾತುಗಳನ್ನು ನಾನು ಈಗಲೂ ಮರೀಲಿಕ್ಕಾಗಲ್ಲ. ಸೊ ಆ ಒಂದು ದ್ವೇಷದಿಂದ ನಾನು ಈ ಥರ ಮಾತಾಡದೆ. ಒಂದು, ಮತ್ತೆ ವಿಷ್ಣು ಅಪ್ಪಾಜಿ ಅವರ ಮೇಲಿರುವಂಥ ಅಪಾರವಾದ ಪ್ರೀತಿ, ಇದೆರಡೇ ಇದಕ್ಕೆ ಕಾರಣ ಐತೆ ಹೊರತು ಶಿವರಾಜ್ ಕುಮಾರ್ ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವರು ಇರ್ಬೋದು, ಅಥವಾ ರಾಜ್ ಕುಟುಂಬದಿಂದ ನನಗೆ ಏನು ಒಂದು ಸಾಸಿವೆಯಷ್ಟು ಅನ್ಯಾಯ ಆಗಿಲ್ಲ. ಸುಳ್ಳು ಹೇಳಬಾರ್ದು, ಅವರಿಂದ ನನಗೇನು ಅನ್ಯಾಯ ಆಗಿಲ್ಲ. ಈಗಲೂ ನಾನು ಹೇಳೋದೇನು ಅಂತಂದರೆ, ರಾಜ್ ಕುಟುಂಬದಲ್ಲಿ ಒಂದು ಮನವಿ, ದಯವಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅವರ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೋರಿಕೆ ಮತ್ತು ಕ್ಷಮೆ ಎರಡನ್ನೂ ಕೇಳ್ತಾ ಇದ್ದೇನೆ.